ಈ ವರ್ಷದ WPLನಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಇಂಜೂರ್ ಆಗೋದು ನಿಮಗೆ ಗೊತ್ತೇ ಇದೆ. ಹೌದು, ಆದ ಕಾರಣ ಈ ವರ್ಷದ WPL ಇವರು ಆಡ್ತಾ ಇಲ್ಲ. ಆದರೆ ನಿನ್ನೆ ನಡೆದಂತಹ ಮ್ಯಾಚ್ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ ಮುಂಬೈ ಮ್ಯಾಚ್ನಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ನೋಡೋಕ್ಕೆ ಮ್ಯಾಚ್ ಬಂದಿದ್ದರು. ಅದರ ಜೊತೆಗೆ ಆಶಾ ಶೋಭಾನ ಹಾಗೂ ಲಕ್ನೋ ಸೂಪರ್ ಜಯಂಟ್ಸ್ನ ಸ್ಪೀಡ್ ಬೌಲರ್ ಮಯಾಂಕ್ ಯಾದವ್ ಕೂಡ ಬಂದಿದ್ದರು. ಆದರೆ ಈಗ ಇವರಿಬ್ಬರ ಮಧ್ಯೆ ಡೇಟಿಂಗ್ ನಡೀತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಸುದ್ದಿ ಹರಿದಾಡ್ತಾ ಇದೆ. ಹೌದು, RCB ಪ್ಲೇಯರ್ಸ್ಗಳು ಮ್ಯಾಚ್ ನೋಡೋಕೆ ಬಂದರೆ ಓಕೆ, ಆದರೆ ಮಯಾಂಕ್ ಯಾದವ್ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೌದು, ಇದನ್ನೇ ಇಟ್ಕೊಂಡು ನಿನ್ನೆ ಶ್ರೇಯಾಂಕ ಪಾಟೀಲ್ ಹಾಗೂ ಮಯಾಂಕ್ ಯಾದವ್ ಮಧ್ಯೆ ಏನಾದರೂ ಡೇಟಿಂಗ್ ವಿಚಾರ ನಡೆದಿದೆಯಾ ಅಂತ ಸುದ್ದಿ ತುಂಬಾ ಹರಿದಾಡ್ತಾ ಇದೆ. ಆದರೆ ಇಬ್ಬರು ಒಬ್ಬರಿಗೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋನೇ ಮಾಡ್ತಾ ಇಲ್ಲ ಅಂದಮೇಲೆ ಇವರಿಬ್ಬರ ಮಧ್ಯೆ ಡೇಟಿಂಗ್ನ ವಿಷಯ ಎಲ್ಲಿಂದ ಬರುತ್ತೆ ಹೇಳಿ. ಹೌದು, ಸುಮ್ಮನೆ ಮ್ಯಾಚ್ ನೋಡೋಕ್ಕೆ ಬಂದಿದ್ದರು ಮಯಾಂಕ್ ಯಾದವ್ ಅಂತಲೇ ಹೇಳಬೇಕು. ಹೌದು, ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಸುದ್ದಿನ ಹಬ್ಬಿಸ್ತಾರೆ ಅಂತಲೇ ಹೇಳಬೇಕು. ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಒಳ್ಳೆಯ ಹುಡುಗಿ. ಈ ಥರ ಏನಾದರೂ ವಿಚಾರ ಇದ್ದಿದ್ರೆ ಅವರು ಈಗಾಗಲೇ ಅನೌನ್ಸ್ ಮಾಡ್ತಾಯಿದ್ರು ಆಚೆನ ಈ ವಿಷಯನ. ಹೌದು, ಆದರೆ ಒಳ್ಳೆಯ ಫ್ರೆಂಡ್ಸ್ ಆಗಿ ಇಬ್ಬರು ಕೂತಿರ್ತಾರೆ ಅಂತಲೇ ಹೇಳಬೇಕು. ಏನೋ ವಿಷಯ ಗೊತ್ತಿಲ್ಲದೇ ಯಾವುದು ಬೇಕಾದೋ ಅದು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸೋದು ತುಂಬಾ ಕೆಟ್ಟ ಪರಿಣಾಮ. ಆದರೆ ನಮ್ಮ ಕನ್ನಡತಿಗೆ ಎಲ್ಲ RCB ಅಭಿಮಾನಿಗಳ ಸಪೋರ್ಟ್ ಇದೆ ಅಂತಲೇ ಹೇಳಬೇಕು. ಹೌದು, ಇವರು ಆದಷ್ಟು ಬೇಗ ಇಂಜುರಿಯಿಂದ ರಿಕವರ್ ಆಗಿ RCBಗೆ ಆಡಲಿ ಅಂತ ಕೇಳಿಕೊಳ್ಳೋಣ. ಶ್ರೇಯಾಂಕ ಪಾಟೀಲ್ ಮತ್ತು ಮಯಾಂಕ್ ಯಾದವ್ ಅವರ ಈ ಡೇಟಿಂಗ್ ವಿಚಾರ ಸುದ್ದಿ ಕೇಳಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಬರೆದು ತಿಳಿಸಿ. ಇದು ಒಂದು ರೂಮರ್ ಅಷ್ಟೇ, ಸತ್ಯ ಅಂತೂ ಅಲ್ಲವೇ ಅಲ್ಲ ಅಂತ ಹೇಳೋಣ. ಸಿಗ್ತಾ ಇರೋಣ. ಬಾಯ್.